ಆ್ಯಕ್ಚುಯಲ್ ಪ್ರೈಸ್ ಬಂದು 16,499 ರೂಪಾಯಿ ಆಗುತ್ತೆ. ಆದರೆ ನನಗೆ ಈ ಚೇರನ್ನು ಆಫರಲ್ಲಿ ನಾನು ಶಾಪಿಂಗ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಆಗಿ ಸೆಲ್ ಬಿಲ್ ಶಾಪಿಂಗ್ ವೆಬ್ಸೈಟಲ್ಲೇ ನಾನು ಶಾಪ್ ಮಾಡಿದ್ದು ಕೇವಲ 6,599 ರೂಪಾಯಿಗೆ. ಅದರಲ್ಲೂ ಕೂಡ ನಾನು ಬೈ ಮಾಡಿದ್ದು ದುಡ್ಡು ಉಳಿಸ್ಬೇಕು ಅಂತ ಹೇಳಿ 0% ಇಂಟ್ರೆಸ್ಟ್ EMI ಕಾಸ್ಟ್ನಲ್ಲಿ ಪ್ರತಿ ತಿಂಗಳು 368 ರೂಪಾಯಿ ಕಟ್ಟೋದ್ರ ಮುಖಾಂತರ 8 ತಿಂಗಳು EMIನ ಪಾವತಿ ಮಾಡಿದ್ರೆ ನನಗೆ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ತು ಅಂತ ಅನ್ನಿಸ್ತು. ಹಾಗೆ 0% ಇಂಟ್ರೆಸ್ಟ್ EMI. ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ದು ಸ್ನ್ಯಾಪ್ಮಿಂಟ್ ಅಂತ ಹೇಳಿ ಕ್ರೆಡಿಟ್ ಫೆಸಿಲಿಟಿ ಕೊಡುವಂತಹ ಒಂದು ಕಂಪನಿ. ಸೊ ನೀವು ಕೂಡ ಏನಾದರೂ ಚೇರ್ಸ್ನ ಬೈ ಮಾಡಬೇಕು ಅಂತ ಇದ್ದರೆ ಸೊ ಈ ರೀತಿಯಾಗಿ ಸ್ನ್ಯಾಪ್ಮಿಂಟ್ ಅವರ ಒಂದು ಕ್ರೆಡಿಟ್ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಲ 6,000 ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಪ್ರತಿ ತಿಂಗಳು 300 ಅಥವಾ 400 ಚೇಂಜ್ ಏನು ಬರುತ್ತೆ ಆ ದುಡ್ಡನ್ನ ಕಟ್ಟಿದ್ರೆ ನಿಮ್ಗೆ ಎಷ್ಟೋ ಸೇವ್ ಆದಂಗೆ ಆಗುತ್ತೆ. ಮತ್ತು ಬಡ್ಡಿಂಗ್ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರು ಇರ್ತೀರಾ, ತುಂಬ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತೀರ. ಸೊ ಈ ಸಿಚುವೇಷನಲ್ಲಿ ಇದ್ದವ್ರಿಗಂತೂ ಸ್ನ್ಯಾಪ್ಮಿಂಟ್ ಅನ್ನೋದು ನಿಮ್ಮೆಲ್ಲರಿಗೂ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಈ ಚೇರ್ಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಬೇಸಿಕ್ ಪ್ರಾಬ್ಲಮ್ ಫೇಸ್ ಆಗ್ತಿದ್ದಿದ್ದು ಅಂತಂದರೆ ಹಾಗೆ ಬೆಂಡಾಗ್ಬಿಡ್ತಿದ್ವಿ, ಮೂಳೆ ಎಲ್ಲ ಮುರಿದೋಗ್ಬಿಡೋದು. ಪಾರ್ಸೆಲ್ಲು ಕಂಟೈನರಲ್ಲಿ ತುಂಬ ದೂರದಿಂದ ಬಂದಿರೋದ್ರಿಂದ ಇದ್ರ ಮೇಯ್ನ್ ಬ್ರ್ಯಾಂಚ್ ಬಂದ್ಬಿಟ್ಟು ಪುಣೆಯಲ್ಲಿರೋದು. ಸೊ ಪುಣೆಯಿಂದ ಈ ಪಾರ್ಸೆಲ್ಲು ಬಂದಿರೋದ್ರಿಂದ ಪಾರ್ಸೆಲಲ್ಲಿ ಲಾರಿಯಲ್ಲಿ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇದು ಡ್ಯಾಮೇಜ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಕ್ಚುಲಿ ಸ್ಟೀಲ್ ಮೆಟೀರಿಯಲೇ ಡ್ಯಾಮೇಜ್ ಆಗಿರುವಾಗ ಇನ್ನು ಕ್ಲಾತ್ ಮೆಟೀರಿಯಲ್ ಡ್ಯಾಮೇಜ್ ಆಗಿರಲ್ಲ ಅನ್ನೋ ಗ್ಯಾರಂಟಿ ಏನು ನನಗಿಲ್ಲ. ಅದರಲ್ಲೂ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು. ವಾವ್, ನಾನು ಆವಾಗಲೇ ಹೇಳಿದೆ ಈ ಒಂದು ಸ್ಪೇರ್ ಪಾರ್ಟ್ಸ್ನ ನೋಡಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ. ಬಟ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬೋದು ಅನಿಸುತ್ತೆ, ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಬಕ್ರಾಗಳಾಗ್ತೀವಿ, ಕಮ್ಮಿ ರೇಟಿಗೆ ಸಿಗ್ತದೆ 16,000 ಚೇರ್ ಬರೀ 6,000ಕ್ಕೆ ಅಂತ. ಈ ಒಂದು ಸ್ಪೇರ್ ಪಾರ್ಟಲ್ಲಿ ಈ ಥರ ಒಂದು ಸ್ಕ್ರೂ ಡ್ರೈವರ್ ಮಿಸ್ ಆಗಿತ್ತು ನೋಡಿ. ಚಿಕ್ಕ ಸ್ಕ್ರೂ ಡ್ರೈವರ್ ಬದಲು ಈಗ ಬಂದಿರೋ ಪಾರ್ಸಲಲ್ಲಿ ಈ ಥರ ಇದೆ. ಸೊ ನಾನು ಇನ್ನೊಂದು ಪಾರ್ಸೆಲ್ ಬಾಕ್ಸ್ನ ಚೆಕ್ ಮಾಡಿದಾಗ ಇಷ್ಟು ಚಿಕ್ಕದು ನನಗೆ ಸಿಕ್ತು. ಸೊ ಇದ್ರ ಸಹಾಯವಾಗಿ ನಾವು ಈ ಥ್ರೆಡ್ನ ಫಿಟ್ಟಿಂಗ್ ಮಾಡೋಣ.